ಬಿಗ್ ಬಾಸ್ಗೆ ಹೋದ್ಮೇಲೆ ಪ್ಲಸ್ ಆಗಿದ್ದೇನು ಮೈನಸ್ ಆಗಿದ್ದೇನು ನಿಮ್ಮ ಪ್ರಕಾರ ನಿಮ್ಮ ಜರ್ನಿಯಲ್ಲಿ? ಪ್ಲಸ್ ಆಗಿದ್ದು ಏನಂತಂದರೆ ನನಗೆ ನನ್ನ ಕ್ಯಾರೆಕ್ಟರ್ನ ಯಾವುದೇ ಸಿಚುವೇಶನ್ ಬಂದರೂ ನಾನು ಹೋಲ್ಡ್ ಮಾಡ್ತೀನಿ ಅನ್ನೋದೊಂದು ನನ್ನ ಕಾನ್ಫಿಡೆನ್ಸ್ ಸಿಕ್ತು. ಯಾಕೆಂದ್ರೆ ಈ ಥರ ಸಿಚುವೇಶನ್ಸ್ ಲೈಫಲ್ಲಿ ಎಲ್ಲ ಟೈಮ್ ಆಗಲ್ಲ. ಇವಾಗ ಒಬ್ಬರದ್ದು ಜಗಳ ಆಡೋದಾಗಲಿ ನಿಮ್ಗೆ ಎಷ್ಟು ತಾಳ್ಮೆ ಇದೆ ಅನ್ನೋದು ನನಗೆ ರಿಯಲೈಸ್ ಆಯಿತು ಆನೆಸ್ಟ್ಲಿ. ಯಾಕೆಂತಂದರೆ ಆ ಸಿಚುವೇಶನ್ಸ್ ತುಂಬ ಇತ್ತು. ಅದು ಪ್ರಾಬ್ಲಮ್ಸ್ ಹೇಗೆ ಡೀಲ್ ಮಾಡಬೇಕಾಗತ್ತೆ, ಆಮೇಲೆ ಟಾಸ್ಕಲ್ಲಿ ಆ ಕಾಮ್ನೆಸ್ ಎಷ್ಟು ಇಂಪಾರ್ಟೆನ್ಸ್ ಆಗುತ್ತೆ. ಯಾಕಂದರೆ ಇಲ್ಲಿ ಹೆಂಗಾಗುತ್ತೆ ಅಂದರೆ ಸ್ಪ್ಲಿಟ್ ಸೆಕೆಂಡಲ್ಲಿ ಸೋಲ್ತೀವಿ ಇಲ್ಲ ಗೆಲ್ತೀವಿ. ಆ ಮೂಮೆಂಟಲ್ಲಿ ಪ್ಯಾನಿಕ್ ಆದರೆ ಯು ಲೂಸ್ ಕ್ಯಾಪ್ಟನ್ಸಿ, ಯು ಲೂಸ್ ಒಂದು ವಾರದಲ್ಲಿ ಅಷ್ಟು ಹಾಕಿರೋ ಎಫರ್ಟ್ಸು ಒಂದು ಸೆಕೆಂಡಲ್ಲಿ ಹೋಗ್ಬಿಡುತ್ತೆ. ಸೊ ಅಲ್ಲೆಲ್ಲ ಪೇಷನ್ಸು ಕಾಮ್ನೆಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ನೀವು ನೋಡಿದಾಗ ಟಾಸ್ಕಲ್ಲೂ ಕೂಡ ಪ್ರತಿಯೊಬ್ಬರು ಹೇಳೋರು ಕಾಮಾಗಿರ್ತೀಯ, ಪೇಷನ್ಸ್ ಆಗಿರ್ತೀಯ, ಅದು ಅಡ್ವಾಂಟೇಜ್ ಆಗುತ್ತೆ ಅಂತ. ಎಲ್ಲ ಅಡ್ವಾಂಟೇಜ್ ಆಗುತ್ತೆ, ಅದು ಇನ್ನೊಂದು ಕಡೆ ಡಿಸ್ಅಡ್ವಾಂಟೇಜ್ ಆಗಿಬಿಡುತ್ತೆ. ರೈಟ್, ಅದೊಂದು ಬ್ಯಾಲೆನ್ಸ್ ಕ್ರಿಯೇಟ್ ಮಾಡಬೇಕಾಗಿತ್ತು. ಬಟ್ ಅದೇ ಐ ಥಿಂಕ್ ಕಾಮ್ ಆ್ಯಂಡ್ ಕಂಪೋಸ್ಡ್ ಇಸ್ ಮೈ ಪರ್ಸ್ನಾಲಿಟಿ. ಜನಕ್ಕೆ ಪೋಟ್ರೆ ಆಗಿರೋದು ಹಾಗೆ. ನನ್ನ ಜನ ಇಷ್ಟಪಟ್ಟಿರೋದು ಮೇ ಬಿ ಬಿಕಾಸ್ ಆಫ್ ಆ ಥರ ಇದ್ದಿದ್ದಕ್ಕೆ. ನಾನು ಎಲ್ಲೂ ಫೇಕ್ ಮಾಡಿದೆ ಅಂತ ಅನ್ನಿಸ್ಲಿಲ್ಲ ನನ್ನ ಬಿಗ್ ಬಾಸ್ ಮನೇಲಿ. ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ನಿಮ್ಮ ಪ್ರಕಾರ? ನನಗೆ ಹೋಗಿದ್ದು ಆ ಜರ್ನಿ ಆಬ್ವಿಯಸ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಯಾಕಂದರೆ ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಇಟ್ ಈಸ್ ವೆರಿ ಮೆಂಟಲಿ ಚಾಲೆಂಜಿಂಗ್. ಹೊರಗಡೆ ನೋಡೋದಕ್ಕೆ ಇಟ್ ಲುಕ್ಸ್ ನೀವು 1 hour ಏನೋ 1.5 hour ನೋಡ್ಬೋದು. ಅಲ್ಲಿ 24/7 ಇರೋದಕ್ಕೆ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಹಾರ್ಡ್. ನಿಮಗೆ ಕಂಫರ್ಟ್ ಝೋನೇ ಇರಲ್ಲ. ಇವಾಗ ನಾವು ಸೇಮ್ ಇಂಟರ್ವ್ಯೂ ಎಕ್ಸಾಂಪಲ್ ತೊಗೋತೀನಿ. 1/2 hour ಇಂಟರ್ವ್ಯೂ ಮಾಡ್ತಿರಲ್ವ, ಆಫ್ಟರ್ ದ್ಯಾಟ್ ಯು ವಿಲ್ ಆಲ್ಸೋ ಫೀಲ್ ಲೈಕ್ ರಿಲ್ಯಾಕ್ಸಿಂಗ್. ಬಾಡಿ ಸ್ಟ್ರೆಚ್ ಮಾಡಿಕೊಂಡು ಗುರು ಒಂದು 5 ನಿಮಿಷ ನೆಮ್ಮದಿಯಾಗಿ ಕೂತ್ಕೊಂಡ್ಬಿಡೋಣ ಎಲ್ಲರೂ ಅಂತ ಅನ್ಸುತ್ತಲ್ವ, ಎಲ್ರಿಗೂ ಅನ್ಸುತ್ತೆ ಅದು. ಬಟ್ ಅಲ್ಲಿ ಇಟ್ಸ್ ಅ 24/7 ಇಂಟರ್ವ್ಯೂ. ಇವಾಗ ನೀವು ಇದನ್ನೇ 24 ಗಂಟೆ 70 days ಮಾಡೋಕ್ಕೆ, ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಕ್ಯಾಮ್ರಾ ಮುಂದೆ 70 days 24/7 ಈಸ್ ವೆರಿ ಸ್ಟ್ರೆಸ್ಫುಲ್. ಯು ಹ್ಯಾವ್ ಟು ಬಿ ಮೆಂಟಲಿ ವೆರಿ ಟಫ್, ವೆರಿ ಟಫ್. ಹಂಗಿರಬೇಕು. ಇಲ್ಲ ನಿಮ್ಮ ಪರ್ಸ್ನಾಲಿಟಿ ಹೇಗಿರಬೇಕು ಅಂದರೆ ಯು ಆರ್ ಕೇರ್ಲೆಸ್, ಮಜಾ ಮಾಡಿ ಆಮ್ ಹ್ಯಾಪಿ, ಖುಷಿಯಾಗಿ ಮಾತಾಡಿಕೊಂಡು. ಆವಾಗ ಏನಾಗುತ್ತೆ ಅಂದರೆ 24/7 ಇದ್ದಾಗ ನಿಮ್ಮ ಪರ್ಸ್ನಾಲಿಟಿ ಗೊತ್ತಾಗ್ತಾ ಹೋಗುತ್ತೆ. ಇವಾಗ ನೀವು ಕ್ಯಾಮ್ರಾ ಮುಂದೆ ಹೇಗೆ ಎಷ್ಟು ಡೀಸೆಂಟಾಗಿ ಪಾಯ್ಸ್ದಾಗಿ ಇರ್ತೀರಲ್ಲ, ಕ್ಯಾಮ್ರಾ ಆಫ್ ಆದಾಗ ಹೇಗಿರ್ತೀರ ಅದನ್ನೇ ಬಿಗ್ ಬಾಸಲ್ಲಿ ಕಾಣಿಸೋದು. ಯಾಕೆಂದ್ರೆ ಮೆಜಾರಿಟಿ ಆಫ್ ದ ಟೈಮ್ ನೀವು ಹೇಗಿರ್ತೀರ ಅದು ಕಾಣುತ್ತೆ. ಸೊ ಯಾರು ಕಂಫರ್ಟೇಬಲ್ ಆಗಿ ಕಾಮಿಡಿ ಮಾಡಿಕೊಂಡು, ಯಾರು ಲೈಫಲ್ಲಿ ತುಂಬ ಆ ಥರ ಜೋವಿಯಲ್ ಆಗಿರ್ತಾರೆ ಅವ್ರು ಜೋವಿಯಲ್ ಆಗಿ ಕಾಣ್ತಾರೆ. ಯಾರು ಸೈಲೆಂಟಾಗಿರ್ತಾರೆ ಅವ್ರು ಸೈಲೆಂಟಾಗಿ ಕಾಣ್ತಾರೆ. ಎಲ್ಲಿ ಮಾತಾಡ್ಬೇಕು ಅವ್ರು ಮಾತಾಡಿರ್ತಾರೆ ಅಷ್ಟೇ.